ನಿಮಗೂ ಹೇರ್ ಫಾಲ್ ದಿನದಿಂದ ದಿನ ಜಾಸ್ತಿನೇ ಆಗ್ತಾ ಇದೆಯಾ? ಮಸಲ್ಸ್ ಕ್ರ್ಯಾಂಪ್, ಬಾಡಿ ಪೇನ್ ಫ್ರೀಕ್ವೆಂಟ್ಲಿ ಬರ್ತಾ ಇದೆಯಾ? ಜ್ವರ, ಕೆಮ್ಮು, ನೆಗಡಿ ಪದೇ ಪದೇ ಬರ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂದರೆ, ನಾವು ತಿನ್ನೋ ಊಟದಲ್ಲಿ ಪ್ರೋಟೀನ್ ಅಂಶ ದಿನದಿಂದ ದಿನ ಕಡಿಮೆ ಆಗ್ತಾ ಇದೆ ಅಂತ. ಸೊ ಪ್ರೋಟೀನ್ ಅಂಶದ ಕೊರತೆಯಿಂದಾಗಿ ನಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಪದೇ ಪದೇ ಜ್ವರ ಬರುತ್ತೆ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಸುಸ್ತು, ಮಸಲ್ಸ್ ಕ್ರ್ಯಾಂಪ್ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಪ್ರತಿದಿನವೂ 1 kg ಬಾಡಿಗೆ 1 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕೇ ಬೇಕಾಗತ್ತೆ. ನೀವು ಸ್ಪೋರ್ಟ್ಸ್ ಪರ್ಸನ್ ಆದರೆ 1 kg ಬಾಡಿ ವೇಟ್ಗೆ ಮಿನಿಮಮ್ 2 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕಾಗತ್ತೆ. ಹಾಗಾದರೆ ಪ್ರೋಟೀನ್ ಎಲ್ಲೆಲ್ಲಿ ಸಿಗುತ್ತೆ? ನೀವೇನಾದರೂ ನಾನ್ ವೆಜ್ ತಿಂತೀರಿ ಅಂತಾದರೆ ಚಿಕನ್ನಲ್ಲಿ ಸಿಗುತ್ತೆ, ಫಿಶಲ್ಲಿ ಸಿಗುತ್ತೆ, ಎಗ್ಗಲ್ಲಿ ಸಿಗುತ್ತೆ. ಅದೇ ನೀವು ಪ್ಯೂರ್ ವೆಜಿಟೇರಿಯನ್ ಆದರೆ ಮೊಸರಲ್ಲಿ ಸಿಗುತ್ತೆ, ಹಾಗೆ ಚೀಸಲ್ಲಿ ಸಿಗುತ್ತೆ, ಹಾಗೆ ಶೇಂಗಾ ಈ ಥರದ್ದು ಬೇಳೆಕಾಳುಗಳಲ್ಲಿ ಸಿಗುತ್ತೆ. ಆದರೆ ದಿನನಿತ್ಯದ ರಿಕ್ವೈರ್ಮೆಂಟಿಗೆ ಸಾಕಾಗಲ್ಲ ಇವ್ಯಾವುದು. ದಿನನಿತ್ಯದ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುವಷ್ಟು ಪ್ರೋಟೀನ್ ನಮ್ಮ ಆಹಾರದಲ್ಲಿ ಸಿಗೋದಿಲ್ಲ. ಅದಕ್ಕಾಗಿ ನಾವು ಎಕ್ಸ್ಟ್ರಾ ಸಪ್ಲಿಮೆಂಟ್ ರೂಪದಲ್ಲಿ ನಾವು ಪ್ರೋಟೀನ್ನ ಬಳಸಬೇಕಾಗತ್ತೆ. ಪ್ರೋಟೀನ್ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಬೇಕಾ? ನಿಮ್ಮ ಹೆಲ್ತ್ನ ಇನ್ನೂ ಬೆಟರ್ ಮಾಡ್ಕೊಳ್ಬೇಕು ಹಾಗೇನಾದರೂ ಇದೆಯಾ? ಪರ್ಸನಲ್ ಅಸಿಸ್ಟೆನ್ಸ್ಗಾಗಿ ನಮ್ಮನ್ನು ಸಂಪರ್ಕಿಸಿ.